ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಗಂಟ ಇಷ್ಟೊಂದು ಜನ ಬಂದು ವಿಶ್ ಮಾಡದೆ ಹೋದ್ರೆ ಹೆಂಗೆ ನೋಡೋಣ. ಇನ್ನೊಂದ್ಕಿತ ತಳ್ಳು ಅಂತಾಳೆ ಸಾವಿತ್ರಿ. ಭದ್ರ ಅಂತ ಬಾಗಿಲು ತಳ್ತಾನೆ ಶಿವರಾಮೇಗೌಡ. ಬಾಗ್ಲು ಹಾಕೊಂಡೇ ಇರಲ್ಲ. ಏನ್ಲ ಗೋವಿಂದ ಬಾಗ್ಲೆ ಹಾಕೊಂಡಿಲ್ಲ ಇವನು ಅಂತಾರೆ ಶಿವರಾಮೇಗೌಡರು. ಅಣ್ಣ ಒಳಗೋಗ್ತಿದ್ದಂಗೆ ಎಲ್ರೂ ಒಟ್ಟಿಗೆ ವಿಶ್ ಮಾಡುವ ಅಂತಾಳೆ ಸಾವಿತ್ರಿ. ಚಿತ್ರ, ನಿಮ್ಮ ಅತ್ತೆ ಆಡ್ತಿರೋದು ನೋಡಿದ್ರೆ ಅವಳು ಉತ್ಸಾಹ ನೋಡ್ತಿದ್ರೆ ಅನುಮಾನ ಬರ್ತಾ ಇಲ್ವಾ ಅಂತಾಳೆ ಈಶ್ವರಿ. ಅವ್ವ, ಅದು ಅಣ್ಣ ಮತ್ತೆ ಭದ್ರನ್ನ ಮೆಚ್ಚೋಕೆ ಆಡ್ತಿರೋ ನಾಟಕ ಕಣವ್ವ. ಏಟೆ ಆದ್ರೂ ಈ ಸಾವಿತ್ರಿ ಎರಡು ತಲೆ ಆವಲ್ವೇ ಅಂತಾಳೆ ಚಿತ್ರ. ಸರಿ, ನೀನು ಹೇಳ್ದಂಗೆ ಮಾಡೋಣ ಬಾ ಅಂತಾನೆ ಶಿವರಾಮೇಗೌಡ. ಎಲ್ರೂ ಬರ್ತ್ಡೇ ವಿಶ್ ಮಾಡೋದಕ್ಕಂತ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಶಾಕ್ ಆಗ್ತಾರೆ. ವಿನಂತಿನೂ ಭದ್ರ ಮಲ್ಕೊಂಡಿರ್ತಾರೆ ಒಳಗಡೆ. ಇದನ್ನ ನೋಡಿ ಎಲ್ರೂ ಗಾಬರಿ ಆಗ್ತಾರೆ, ಶಾಕ್ ಆಗ್ತಾರೆ. ಭದ್ರ ಅಂತ ಜೋರಾಗಿ ಕೂಗ್ತಾರೆ ಶಿವರಾಮೇಗೌಡರು. ಕೂಗಿದ್ದೇಟಿಗೆ ಭದ್ರನ್ನು ವಿನಂತಿ ಎದ್ದು ಕುತ್ಕೊಂತಾರೆ. ವಿನಂತಿನ ನೋಡಿ ಭದ್ರ ಗಾಬರಿ ಆಗ್ತಾನೆ. ವಿನಂತಿ ಎದ್ದೋಗಿ ಸೈಡಲ್ಲಿ ನಿಂತ್ಕೊಂತಾಳೆ. ಎಲ್ರೂ ಹೊರಗಡೆ ಬಂದ್ಬಿಡ್ತಾರೆ ರೂಮಿಂದ ಆಚೆ. ಹಾಲಲ್ಲಿ ಎಲ್ರೂ ನಿಂತಿರ್ತಾರೆ. ವಿನಂತಿ ಅಳ್ತಾ ನಿಂತಿರ್ತಾಳೆ. ಇಂಥ ಕೆಲಸ ಮಾಡ್ಕೊಬಂದು ಅಳ್ತಾ ನಿಂತಿದ್ಯಲ್ಲೇ ಪಾಪಿ ಅಂತ ಹೊಡಿತಾಳೆ ಸಾವಿತ್ರಿ. ಸುಮ್ಕೆ ಇರು, ಯಾಕೆ ಹಂಗೆ ಹೊಡಿತಾ ಇದೆಯಾ, ಅವಳಿಗೆ ಹೊಸಿ ಸಮಾಧಾನ ಮಾಡ್ಕೊತಾಳೆ ಮೋಹನ. ಅಂತ ಕೆಟ್ಟ ಗಂಡನ ಕಟ್ಕೊಂಡು ಪಡಬಾರ್ದು ಕಷ್ಟಪಟ್ಟು ನನ್ನಂಗೆ ಆಗ್ಬಾರ್ದು ಇವಳ ಜೀವನ ಅಂತ ಇವಳಿಗೋಸ್ಕರ ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ಇವಳು ಬಾಳ್ನೆ ಹಾಳು ಮಾಡ್ಕೊಬಂದು ನಿಂತಿದ್ದಾಳಲ್ಲ, ನಾನೇನು ಮಾಡಲಿ ಅತ್ತಿಗೆ ಅಂತಾಳೆ ಸಾವಿತ್ರಿ. ಏನಂತಮ್ಮ, ನಾವೆಲ್ಲ ನಿನಗೆ ಸರ್ಪ್ರೈಸ್ ಕೊಡ್ಬೇಕಂತ ಬಂದರೆ ನೀನೇ ನಮಗೆ ಶಾಕ್ ಕೊಟ್ಬಿಟ್ಟಲ್ಲ. ಇಂಥ ಕೆಲಸ ಮಾಡೋದಕ್ಕೆ ಹೆಂಗಾದ್ರೂ ಮನ್ಸು ಬಂತು ಅಂತಾನೆ ಕೊಟ್ಲೆ. ಲೇ, ಇಲ್ಲೇನು ನಡೀತದೆ ಏನಾಗದೆ ಅಂತ ನನಗೊಂದು ಗೊತ್ತಿಲ್ಲ ಕಣ್ಲಾ ಅಂತಾನೆ ಭದ್ರ. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡೋದಕ್ಕ ನನ್ನ ಇನ್ನೂ ಬದುಕ್ಸಿದೀಯೇನಪ್ಪ. ಯಾಕ್ಲ ಭದ್ರ ಇಂಥ ಅಸಹ್ಯವಾದ ಕೆಲಸ ಮಾಡಿಬಿಟ್ಟೆ ಅಂತಾಳೆ ಅಜ್ಜಮ್ಮ. ನಿನ್ನ ಮ್ಯಾಕೆ ಎಷ್ಟು ನಂಬಿಕೆ ಮಾಡ್ಕೊಂಡಿದ್ದೆ, ಅದೆಲ್ಲ ನುಚ್ಚು ನೂರು ಮಾಡಿಬಿಟ್ಟಿಯಲ್ಲ ಅಂತ ಅಜ್ಜಮ್ಮ ಅಂತಾಳೆ. ಏನಕ್ಕ ಇದು, ಇವನು ಭಾರಿ ಒಳ್ಳೆಯವನು ಅಂತ ತಲೆ ಮೇಲೆ ಮೆರೆಸ್ತಾ ಇದ್ರು, ಅದಕ್ಕೆ ಸರಿಯಾಗಿ ಮಾಡ್ದ. ಈಗ ಇವರೆಲ್ಲ ಏನು ಮಾಡ್ತಾರ ನೋಡುವ ಅಂತ ಸುಭಾಷ ಹೇಳ್ತಾನೆ. ನಮ್ಮ ಭದ್ರ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಕನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇವಾಗೂ ಇದು ಕನಸೋ ನನ್ಸೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಈ ಆಘಾತದಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಣ್ಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇಂಥ ಕೆಲಸ ಮಾಡ್ಕೊಬಂದು ಈಗ ಅಳ್ತಿದ್ಯಲ್ಲ, ಏನೇ ಪ್ರಯೋಜನ? ಹೋಗೋಕ್ಕಿಂತ ಮುಂಚೆ ಜ್ಞಾನ ಇರಲಿಲ್ವಾ ನಿಂಗೆ? ಅದು ಯಾವಾಗಲೇ ಅಲ್ಲಿಗೋದೆ ಅಂತ ಈಶ್ವರಿ ಕೇಳ್ತಾಳೆ. ನಿನಗೆ ಅಲ್ವೇನೆ ಕೇಳ್ತಿರೋದು ವಿನಂತಿ, ಬಾಯ್ ಬಿಟ್ಟು ಮಾತಾಡೋ ಅಂತಾಳೆ ಚಿತ್ರ. ಯಾಕೆ ಸುಮ್ಮನೆ ಇದ್ದೀಯಾ ಬೊಗ್ಳೆ ಪಾಪಿ, ಯಾಕೆ ಇಂಥ ಕೆಲಸ ಮಾಡಿದೆ? ಈಗ ಯಾಕೆ ಸುಮ್ಮನೆ ನಿಂತಿದ್ಯಾ? ಆಟೋತಲ್ಲೇ ಅವನ ರೂಮ್ ಕಡೆ ಯಾಕೆ ಹೋದೆ? ಬೊಗ್ಳೆ ಅಂತ ಹೊಡಿತಾಳೆ ಸಾವಿತ್ರಿ ಅಂತ ದೂರ ತಳ್ತಾಳೆ ಮೋಹನ. ಅಂಥ ದೃಶ್ಯ ಕಣ್ಣಾರೆ ಕಂಡ ಮೇಲೂ ಹೆಂಗತ್ಗೆ ತಾಳ್ಮೆ ತಗೊಳ್ಳಿ? ಇಡೀ ಅತ್ಗೆ ಇವಳನ್ನು ಸಾಯಿಸಿ ನಾನು ಏನಾದರೂ ಮಾಡ್ಕೊಬಿಡ್ತೀನಿ ಅಂತಾಳೆ ಸಾವಿತ್ರಿ. ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಹೊಸಿ ತಾಳ್ಮೆಯಿಂದ ಇರು. ಎಲ್ಲದಕ್ಕೂ ಸಾಯೋದೇ ಪರಿಹಾರ ಅಲ್ಲ. ವಿನಂತಿ, ಏನವ್ವ ಇದೆಲ್ಲ? ಹೊಸಿ ಹೆಂಗಾಯ್ತು ಅಂತ ಬಾಯ್ ಬಿಟ್ಟೇಳು ಅಂತಾಳೆ ಮೋಹನ. ಅತ್ತೆ, ಅದು ಇವತ್ತು ಭದ್ರಮಾಮಂದು ಬರ್ತ್ಡೇ ಅಲ್ವೇ, ಅದಕ್ಕೆ ನಾನೇ ಫಸ್ಟ್ ವಿಶ್ ಮಾಡಬೇಕು ಅಂತ ಕೇಕ್ ತಗೊಂಡು ಭದ್ರಮಾಮ ರೂಮ್ ಹೋಗಿದ್ದೆ. ಹೋಗಿ ವಿಶು ಮಾಡಿದೆ, ಆದರೆ ಭದ್ರಮಾಮ ಕುಡ್ದಿದ್ದ. ಪರವಾಗಿಲ್ಲ, ನಾನು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳ್ದೆ. ಭದ್ರಮಾಮ ಮಾತಾಡ್ತಾ ನನ್ನ ಮೈ ಮುಟ್ತು ಅಂತ ಅಳ್ತಿರ್ತಾಳೆ ವಿನಂತಿ. ಈ ಮಾತು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಮಾವ, ನೀನು ಕುಡ್ದಿದ್ಯಾ, ನಾನು ಓದ್ತೀನಿ ಅಂತಿದ್ರು ಬಲವಂತವಾಗಿ ಹಿಡ್ಕೊಂಡು ಅಂತಾಳೆ ಅಳ್ತಾಳ ವಿನಂತಿ. ಅಯ್ಯೋ ದೇವ್ರೆ, ಇವನಿಗೇನಪ್ಪ ಅಂತ ಕರ್ಮ ಬಂದಿತ್ತು ಅಂತ ಅಜ್ಜಮ್ಮ ಹೇಳ್ತಾಳೆ. ನಾನು ಎಷ್ಟು ಬೇಡ ಅಂತ ಕೇಳಿದ್ರು ಭದ್ರಮಾಮ ನನ್ನ ಮಾತೆ ಕೇಳಲಿಲ್ಲ ಅತ್ತೆ ಅಂತಾಳೆ ವಿನಂತಿ. ನಾನು ಎಷ್ಟೋಕಿತ ಪ್ರಯತ್ನ ಪಟ್ಟೆ ವಿರೋಧ ಮಾಡೋಕತ್ತೆ, ನಾನು ಇದ್ರಲ್ಲೇನು ಮಾಡೋಕ್ಕಾಗಿಲ್ಲ ಅತ್ತೆ, ನಂದು ಇದ್ರಲ್ಲೇನು ತಪ್ಪಿಲ್ಲ ಅಂತಾಳೆ ವಿನಂತಿ. ಅಷ್ಟೊತ್ತಿನಲ್ಲಿ ಹಂಗೋಗ್ಬಿಟ್ಟು ನಂದೇನು ತಪ್ಪೇ ಇಲ್ಲ ಅಂತೀಯಲ್ಲೇ ಪಾಪಿ, ಇನ್ನ ಇವತ್ತು ಜೀವಂತವಾಗಿ ಉಳ್ಸೋಕ್ಕಿಲ್ಲ ಕಣೆ ಅಂತ ಸಾವಿತ್ರಿ ಬಡಿತಾಳೆ ವಿನಂತಿನ. ಎಷ್ಟು ಬಿಡಿಸಿದ್ರು ಮೋಹನ ಮತ್ತೆ ಸಾವಿತ್ರಿ ಹುಚ್ಚಿಗಿಡ್ದಿಡ್ದೈತೇನೆ ನಿನಗೆ ಅಂತ ಆ ಮಗಿಗೆ ನಾಯಿ ಹೊಡೆದಾಗ ಹೊಡಿತಾ ಇದೆಯಲ್ಲ, ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗ್ತದ ಅಂತ ಅಂದ್ಕೊಂಡು ಈಶ್ವರಿ ಬರ್ತಾಳೆ. ಇಲ್ಲ, ಆದರೆ ಅವಳು ಬದುಕಿದ್ರೆ ಸರಿ ಹೋಗ್ತದ ಅತ್ಗೆ. ಗಂಡನಿಂದ ಯಾವ ಸುಖನೂ ಕಾಣದೇ ಇದ್ರು ಇವಳೇ ನನ್ನ ಜೀವ ಅಂತ ಬದುಕ್ದೆ. ನಮ್ಮಿಬ್ರು ಅಣ್ಣಂದಿರ ನೆರಳಲ್ಲಿ ಎಲ್ಲ ನೋವನ್ನು ಮರೆತು ಇವಳು ಸಂದಾಗಿದ್ರೆ ಸಾಕು, ನಮ್ಮ ಅಣ್ಣಂದಿರು ಒಳ್ಳೆ ಕಡೆ ಸೇರಿಸ್ತಾರೆ ಅಂತ 108 ಕನಸು ಕಟ್ಕೊಂಡು ಬಾಳ್ತಾ ಇದ್ದೆ ಅತ್ಗೆ. ಆದ್ರೆ ಇವಳು ಬಾಳ್ನ ಹಾಳು ಮಾಡ್ಕೊಬಂದು ನಿಂತವಳೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗ್ ಬದುಕಿರ್ಲಿ ಹೇಳಿ ಅತ್ಗೆ ಅಂತ ಸಾವಿತ್ರಿ ಗೋಳಾಡ್ತಾ ಇರ್ತಾಳೆ. ಲೇ ಭದ್ರ, ನಿನ್ಗೇನ್ಲ ಬಂದಿರೋದು? ನಿನ್ನೆಂಡ್ರು ಅನ್ಸ್ಕೊಂಡವಳು ಪ್ರೀತಿ ಮಾಡಿ ಕಟ್ಕೊಂಡಲ್ಲ, ಬಾಗ್ಲಲ್ಲೇ ಬಿದ್ದಿದ್ಲು ತಾನೆ. ಈ ಹುಡುಗಿ ಜೊತೆ ಮೃಗದ ಥರ ನಡ್ಕೊಂಡಿದ್ಯಾ, ನಾಚಿಕೆ ಆಗಕ್ಕಿಲ್ವಾ ನಿಂಗೆ?
ನೀನು ನಮ್ಮ ಭಾವನ ವಾರಸ್ದಾರ, ಅವ್ರು ನಡೆದಿರೋ ದಾರಿಯಲ್ಲೇ ನಡಿತೀಯ ಅಂತ ಎಷ್ಟು ಹೆಮ್ಮೆ ಪಟ್ಟಿದ್ವಿ ನಾವು. ಭದ್ರಾ, ನೀನು ಇಂಥ ಕೆಲಸ ಮಾಡ್ದ, ಇಂಥ ಕೆಲಸ ಮಾಡಿದ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಹೊಸಿನಾದರೂ ಯೋಚನೆ ಮಾಡೋದೇನು ಬೇಡವೇನಲ್ಲ ಅಂತ ಈಶ್ವರಿ ಮಾತಾಡ್ತಾಳೆ. ಸಾವಿತ್ರಿ ಅವ್ರ ಅಣ್ಣನ ಹತ್ರ ಹೋಗಿ, ಅಣ್ಣ, ನಾನು ನನ್ನ ಮಗಳು ನಿನ್ನ ಆಶ್ರಯದಲ್ಲೇ ಬೆಳೆದಿದ್ದೀವಿ. ಈಗಲೂ ಅಟೆಯ, ನೀನು ಹೆಂಗೆ ಹೇಳಿದ್ರೆ ಹಂಗೆ ಹೇಳ್ತೀವಿ. ನಾವೇನು ಮಾಡಬೇಕು ಹೇಳೋಣ, ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಅಂತ ನೀನೇ ಹೇಳೋಣ. ಯಾಕಣ್ಣ ಸುಮ್ಕಾಗ್ಬಿಟ್ಟೆ, ಮಾತಾಡೋಣ ಅಂತಿರ್ತಾಳೆ ಸಾವಿತ್ರಿ. ಸಾವಿತ್ರಿ, ಭಾವ ಏನು ಅಂತ ಮಾತಾಡ್ತಾರೆ ಹೇಳು, ಅವ್ರ ಆಶಾ ಗೋಪುರನೇ ಬಿದ್ದೋಗದೆ. ಈ ದೃಶ್ಯವ ಕಣ್ಣಲ್ಲಿ ನೋಡಿ ನಂಬಿಕೆ ಅನ್ನೋದು ಸತ್ತೋಗದೆ. ನೆಲ್ ಮಾತು ಬರ್ತದೆ ಹೇಳು. ತಳೆ ಈಶ್ವರಿ, ಕೇಕ್ ತಂದಿದ್ದು ಕಟ್ ಮಾಡಿಸಿದ್ದು ಎಲ್ಲ ಗೆಪ್ತಿಗದೆ. ಆದರೆ ಮುಂದಕ್ಕೆ ಇವಳು ಹೇಳ್ತಾ ಇರೋದು ಏನು ಗೆಪ್ತಿಗೆ ಬರ್ತಾ ಇಲ್ವಲ್ಲ. ನಾನೇನು ಬುದ್ಧಿ ಕೆಟ್ಟಾಗಷ್ಟು ಕುಡ್ದಿರ್ಲಿಲ್ಲ, ಆದರೂ ಇದೆಲ್ಲ ಆಗಕ್ಕೆ ಹೆಂಗೆ ಸಾಧ್ಯ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಭದ್ರಾ. ಈಗೇನಾದರೂ ಅಣ್ಣ ಮಾತಾಡದೆ ಹೋದ್ರೆ ನಾನು ನನ್ನ ಮಗಳು ಕೆರೆನೋ ಬಾವಿನೋ ನೋಡ್ಕೋಬೇಕಾಗ್ತದೆ. ಅದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಯಾವುದೂ ಇಲ್ಲ. ಅದಕ್ಕೆ ನನ್ನ ಮಗಳಿಗಾಗಿರೋ ಅನ್ಯಾಯನ ಕಣ್ಣಾರೆ ಕಂಡು ನೀವುಗಳೇ ಅವಳಿಗೆ ನ್ಯಾಯ ಕೊಡಿಸ್ಬೇಕು. ನೀವುಗಳೇ ಹಿಂಗೆ ಕೈ ಬಿಟ್ಬಿಟ್ರೆ ನಮ್ಗೆ ಯಾರು ದಿಕ್ಕು ಹೇಳಿ. ಅಣ್ಣ, ನೀನೀಗ ಮಾತಾಡದೆ ಹೋಗ್ಬಿಟ್ರೆ ನನ್ನ ಗುಂಡಿಗೆ ನಿಂತೋದದ ಅಣ್ಣ. ಈಗ ನಮ್ಮ ಸಾವು ಬದುಕು ಎಲ್ಲ ನಿನ್ನ ಮಾತಿನ ಮೇಲೆ ನಿಂತೈತೆ. ಮಾತಾಡೋಣ ಅಂತ ಇರ್ತಾಳೆ ಸಾವಿತ್ರಿ. ಗೋವಿಂದೇಗೌಡ್ರಿಗೆ ಫೋನ್ ಬರ್ತಾ ಇರುತ್ತೆ. ಅಣ್ಣ, DC ಸಾಹೇಬ್ರು ಫೋನ್ ಮೇಲೆ ಫೋನ್ ಮಾಡ್ತಾವ್ರಣ್ಣ, ಅವ್ರಿಗೇನು ಹೇಳಲಿ ಅಂತಾರೆ ಗೋವಿಂದೇಗೌಡರು. ಸರ್, ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲ ರೆಡಿಯಾಗಿದೆಯಂತೆ, ನೀವು ಫೋನ್ ಫಿಟ್ ಮಾಡ್ತಾ ಇಲ್ಲ ಅಂತ ಹೇಳಿ DC ಸಾಹೇಬ್ರು ನನಗೆ ಮಾಡ್ತಾವ್ರೆ ಅಂತ ಶಿವರಾಮೇಗೌಡರು PA ಬಂದು ಹೇಳ್ತಾರೆ. ಸರಿ, ಈಗ ಹೊಂಟವ್ರೆ ಅಂತ DC ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ಗಾಡಿ ರೆಡಿ ಮಾಡ್ಕೊಳ್ಳಿ ಅಂತಾರೆ ಶಿವರಾಮೇಗೌಡರು. ಸರಿ ಸರ್ ಅಂತ ಹೋಗ್ತಾನೆ PA. ರೀ, ಹಟ್ಟಿ ಒಳಗಡೆ ಇದೆಲ್ಲ ನಡಿಬೇಕಾದ್ರೆ ನೀವು ತಲೆ ಮೋಹನ, ಇದು ಮೊದಲೇ ನಿಗದಿ ಆಗಿರೋ ಸರ್ಕಾರಿ ಕಾರ್ಯಕ್ರಮ. ಅಣ್ಣ ಅಲ್ಲಿಗೆ ಹೋಗ್ಲೇಬೇಕು. ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮೀಟಿಂಗು ನಿಗದಿ ಆಗವೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಏನಣ್ಣ ಇದು, ಇಲ್ಲಿ ನನ್ನ ಮಗಳ ಬಾಳಿಗೆ ಬೆಂಕಿ ಬಿದ್ದದೆ, ಅವಳಿಗೆ ನ್ಯಾಯ ಕೊಡ್ಸೋದು ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದೆಯೇ? ಹಂಗಾದ್ರೆ ಇವಳು ಬದುಕಿಗಿಂತ ರಾಜಕೀಯನೇ ಮುಖ್ಯ ಆಗೋಯ್ತೆ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ನಾನು ಎಲ್ಲಿ ಹಂಗೆ ಹೇಳ್ದೆ, ಅಣ್ಣ ಈಗ ಮಂತ್ರಿ, ಅವ್ರು ಹೋಗ್ಲೇಬೇಕು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹೋಗ್ಲಿ, ಬೇಡ ಅನ್ನಕ್ಕಿಲ್ಲ, ಆದ್ರೆ ನನ್ನ ಮಗಳಿಗೆ ಏನಾದರೂ ಒಂದು ಸಮಾಧಾನ ಹೇಳ್ಬಿಟ್ಟು ಹೋಗ್ಲಿ ಅಂತಾಳೆ ಸಾವಿತ್ರಿ. ಹೌದು ಭಾವ, ಸತ್ಯ ಏನು ಅನ್ನೋದು ಆ ಕಣ್ಣಾರೆ ನೀವೇ ನೋಡಿದ್ದೀರಿ, ಇದಕ್ಕೆ ಪರಿಹಾರ ಏನು ಅನ್ನೋದ ನೀವೇ ಕೊಡಬೇಕು ಅಂತಾಳೆ ಈಶ್ವರಿ. ಈಶ್ವರಿ, ಈ ವಿಷಯದಲ್ಲಿ ದುಡುಕಿ ಏನು ತೀರ್ಮಾನ ತಗೊಳಕ್ಕಾಗಕ್ಕಿಲ್ಲ, ಸಂಜೆ ಗಂಟ ಎಲ್ಲರೂ ಹಸಿ ಸಮಾಧಾನವಾಗಿರಿ ಅಂತಾರೆ ಶಿವರಾಮೇಗೌಡರು. ಅಣ್ಣ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ಸಂಜೆಗೆ ಮಾತಾಡೋಣ ಅಂತ ಅಣ್ಣ ಹೇಳ್ತಾವ್ರೆ ತಾನೆ, ಅಣ್ಣ ನಡಿಯೋಣ ಅಂತ ಅಂದ್ಬಿಟ್ಟು ಗೋವಿಂದೇಗೌಡರು ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ಚಿತ್ರಕ ಹಂಗಾರೆ ಸಂಜೆಗೊಂದು ಮ್ಯಾಟ್ನಿ ಶೋ ಬಾಕಿ ಐತೆ ಅಂದಂಗಾಯ್ತು ಅಂತ ಸುಭಾಷ ಹೇಳ್ತಾನೆ. ಈಟ್ ದಿನ ಎಲ್ಲ ವಿಷಯದಲ್ಲೂ ಕಡ್ಡಿ ಮುರಿದಂಗೆ ಮಾತಾಡ್ತಿದ್ದ ದೊಡ್ಡಪ್ಪ ಈ ವಿಷಯದಲ್ಲಿ ಏನು ಮಾಡ್ತಾರೆ ಅಂತ ನೋಡುವ ಅಂತಾಳೆ ಚಿತ್ರ. ಅವನು ಹೇಳಾಯ್ತಲ್ಲ, ಸಂಜೆ ಗಂಟ ಯಾರೂ ಮಾತಾಡಬೇಡಿ, ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ. ಲೇ ಸಾವಿತ್ರಿ, ಮೊದಲು ಅವಳನ್ನ ರೂಮಿಗೆ ಕರ್ಕೊಂಡೋಗು ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾವ್ರೆ, ನಮ್ಮ ಮಗಳಿಗೆ ಅನ್ಯಾಯ ಆಗದಿದ್ರೆ ಸಾಕಣಪ್ಪ ಅಂತ ಕೈ ಮುಗಿದು ಕೇಳ್ಕೊಂತಾಳೆ ಸಾವಿತ್ರಿ. ಸಾವಿತ್ರಿ, ಒಂದು ವೇಳೆ ಆ ದೇವ್ರ ಅನ್ಯಾಯ ಮಾಡಿದ್ರುವ ಹತ್ತೂರಿಗೆ ನ್ಯಾಯ ಕೊಡೋ ನಮ್ಮ ಅವ್ವ ಯಾವತ್ತೂ ಅನ್ಯಾಯ ಮಾಡೋಕ್ಕಿಲ್ಲ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಹೋಗು ಒಳಕ್ಕೆ ಅಂತಾಳೆ ಈಶ್ವರಿ. ನಡಿಯೇ ಒಳಕ್ಕಂತ ನೂಗ್ತಾಳೆ ಸಾವಿತ್ರಿ. ಸಾವಿತ್ರಿ, ಮತ್ತೆ ಅವಳಿಗೆ ಒಡೆಯೋದು ಬಡಿಯೋದು ಮಾಡಬೇಡ, ಧೈರ್ಯ ಹೇಳಿ ಸಮಾಧಾನ ಮಾಡು ಅಂತ ಮೋಹನ ಹೇಳ್ತಾಳೆ. ಅದಕ್ಕೆ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತ ಹೇಳಿ ಸಾವಿತ್ರಿನೂ ಹೊರಟೋಗ್ತಾಳೆ. ಅಂತಮ್ಮ ಬಾ ಅಂತ ಕ್ವಾಟ್ಲೆ ಭದ್ರನ್ನ ಕರ್ಕೊಂಡೋಗ್ತಾನೆ. ಚಂಪಾ ಬಾ ಇಲ್ಲೇ ಅಂತ ಕೂಗ್ತಾಳೆ ಮೋಹನ. ದೊಡ್ಡ ಚಂಪಾ, ಸಾಯಂಕಾಲ ಬಂದು ಅವ್ರ ನಿರ್ಧಾರ ತಗೊಳಕ ಗಂಟನವೇ ಈ ವಿಷಯನ ವಿದ್ಯಾಗೆ ಯಾವುದೇ ಕಾರಣಕ್ಕೂ ತಿಳಿಯೋದು ಬೇಡ. ಹಟ್ಟಿ ಒಳಗೆ ಈಗಾಗಿರೋದೇ ಸಾಕು, ಅದರಿಂದ ಇನ್ನೇನೋ ಆಗೋದು ಬೇಡ. ಅದಕ್ಕೆ ಹಟ್ಟಿಯವರು ಯಾರು ಅವಳಿಗೆ ಈ ವಿಷಯನ ಹೇಳಕ್ ಹೋಗ್ಬೇಡಿ ಅಂತಾಳೆ ಮೋಹನ. ಸರಿ ದೊಡ್ಡತ್ತೆ ಅಂತಾಳೆ ಚಂಪಾ. ಅಯ್ಯೋ ದೇವ್ರೆ, ನಾನು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ, ನಮ್ಮ ಹಟ್ಟಿಗೆ ಯಾವ ಗ್ರಾಚಾರ ಮೆಟ್ಕೊಂಡಿದೆ ಅಂತ, ಏನಪ್ಪ ಮಾಡೋದು ಅಂತ ಅಜ್ಜಮ್ಮ ಗೋಳಾಡ್ತಿರ್ತಾಳೆ. ಇತ್ತ ವಿನಂತಿ ಅಳ್ತಾ ಕೂತಿರ್ತಾಳೆ. ಸಾವಿತ್ರಿ ಬಾಗ್ಲ ಹಾಕ್ಬಿಟ್ಟು ಇಬ್ರು ತಬ್ಕೊಂಡು ಅಳ್ತಾರೆ. ಮತ್ತೆ ಒಬ್ರ ಮುಖ ಒಬ್ರು ನೋಡ್ಕೊಂಡು ಖುಷಿ ಪಟ್ಕೊಂಡು ಸಾವಿತ್ರಿ ವಿನಂತಿ ಹಿಂದಿನ ದಿನದ್ದು ನೆನ್ಪು ಮಾಡ್ಕೊತಾ ಇರ್ತಾಳೆ. ಸಾವಿತ್ರಿ ರೂಮಲ್ಲಿ ಕೇಕ್ ತಗೊಬಂದು ರೂಮ್ ಬಾಗ್ಲಾಕ್ತಾಳೆ. ಇದ್ಯಾಕವ್ವ ಬಾಗ್ಲ ಹಾಕೋ ಬರ್ತಾ ಇದೆಯಾ ಅಂತ ವಿನಂತಿ ಕೇಳ್ತಾಳೆ. ಏನವ್ವ ಇದು ಅಂತಾಳೆ ವಿನಂತಿ. ಆಸೆ ಪಟ್ಟಂಗೆ ಭದ್ರನ್ ಜೊತೆ ನಿನ್ನ ಮದುವೆ ಮಾಡಿಸೋ ಅಸ್ತ್ರ ಕಣೆ ಅಂತಾಳೆ ಸಾವಿತ್ರಿ. ಅಸ್ತ್ರನೇ ಅಂತ ಹೇಳ್ಬಿಟ್ಟು ಬಾಕ್ಸು ಓಪನ್ ಮಾಡಿ ನೋಡ್ತಾಳೆ. ಕೇಕ್ ಇರ್ತೈತೆ. ಕೇಕ್ ಇದ್ದಿದ್ದು ನೋಡ್ಬಿಟ್ಟು ಸಾವಿತ್ರಿ ಅಂತಾಳೆ ವಿನಂತಿ. ಅಲ್ಲ ಕಣವ್ವ, ಕೇಕ್ ತಂದ್ಬಿಟ್ಟು ಅಸ್ತ್ರ ಅಂತ ಹೇಳ್ತಿದ್ಯಲ್ಲ, ಅದೇನೋ ಅಂತ ನೆಟ್ಟಿಗೆ ಹೇಳವ್ವ ಅಂತಾಳೆ ವಿನಂತಿ. ಏನು ಮಾಡೋಕ್ಕತ್ತದವ್ವ, ನಿನ್ನಂಥ ಕುಲ್ಪುತ್ರಿಗೆ ಜನ್ಮ ಕೊಟ್ಟ ಮೇಲೆ
ಎಟ್ಟಿಗೂ ಏನಾದ್ರೂ ಹೇಳ್ಬೇಕಾಗ್ತದೆ, ಸೊಟ್ಟಿಗೂ ಏನಾದ್ರೂ ಮಾಡ್ಬೇಕಾಗ್ತದೆ ಅಂತಾಳೆ ಸಾವಿತ್ರಿ. ವಾ ಸುಮ್ಕೆ ಕೊಂಕ್ ಮಾತಾಡ್ಬೇಡ, ಅದೇನು ಅಂತ ನೆಟ್ಟಿಗೆ ಹೇಳು ಅಂತಾಳೆ ವಿನಂತಿ. ಹೇಳಕ್ಕೆ ತಂದಿರೋದು ಹೊಸಿ ಇರು ಅಂತ ಸಾವಿತ್ರಿ ಹೇಳಿ ಮತ್ ಬರೋ ಔಷಧಿನ ತೆಗ್ದು ತೋರಿಸ್ತಾಳೆ ವಿನಂತಿಗೆ. ಅದನ್ನ ನೋಡಿ ವಿನಂತಿ ಏನ್ ಮಾಡ್ತಾ ಇದೀಯವ್ವ ಅಂತಾಳೆ. ಮತ್ ಬರೋ ಔಷಧಿನ ಈ ಕೇಕ್ಗೆ ಹಾಕ್ತೀವ್ನಿ ಅಂತಾಳೆ ಸಾವಿತ್ರಿ. ಯಾಕವ್ವ ಅಂತಾಳೆ ವಿನಂತಿ. ಮತ್ ಬರ್ಸಿ ಭದ್ರನ್ ಪ್ರಜ್ಞೆ ತಪ್ಸಕ್ಕೆ ಅಂತಾಳೆ ಸಾವಿತ್ರಿ. ಇದಕ್ಕೂ ಭದ್ರಮಾಮ ಪ್ರಜ್ಞೆ ತಪ್ಪೋದಕ್ಕೆ ಏನವ್ವ ಸಂಬಂಧ ಅಂತಾಳೆ ವಿನಂತಿ. ನಾನಿವಾಗ ಹಾಕೋದನ್ನ ನೆಟ್ಗ ನೋಡ್ಕೊಂಡು ಭದ್ರಂಗ್ ತಿನ್ಸೋ ಅಂತಾಳೆ ಸಾವಿತ್ರಿ. ತಿಂದು ಸ್ವಲ್ಪ ಹೊತ್ನಲ್ಲೇ ಅವನಿಗೆ ಪ್ರಜ್ಞೆ ಹೋಗ್ತದೆ. ಆಮ್ಯಾಕೆ 6 ರಿಂದ 8 ಗಂಟೆ ಅವನಿಗೆ ಎಚ್ಚರ ಆಗಕ್ಕೆ ಬೇಕೇ ಬೇಕಾಗತ್ತದೆ ಅಂತ ಸಾವಿತ್ರಿ ಹೇಳಿ ಸಿರೆಂಜ್ ಮುಖಾಂತರ ಮತ್ ಬರೋ ಔಷಧಿನ ಕೇಕ್ಗೆ ಹಾಕ್ತಾರೆ. ನೋಡೆ ವಿನಂತಿ ಅಂತ ಏನೇನೋ ಪ್ಲಾನ್ ಮಾಡ್ತಿರ್ತಾರೆ ವಿನಂತಿನೂ ಸಾವಿತ್ರಿ. ಇಷ್ಟ ಮಾಡು ಆಟಯ್ಯ, ಆಮ್ಯಾಕೆ ಮುಂದಿಂದೆಲ್ಲ ನಾನು ನೋಡ್ಕೊತೀನಿ ಅಂತಾಳೆ ಸಾವಿತ್ರಿ. ಅವ್ವ ಐಡಿಯಾ ಏನೋ ಸಂದಾಗದೆ, ಇದೆಲ್ಲ ಆಗ್ಬೇಕು ಅಂದ್ರೆ ಮೊದ್ಲು ಭದ್ರಮಾಮ ಕೇಕ್ ತಿನ್ಬೇಕು. ಮೊದ್ಲೇ ನನ್ನ ನೋಡಿದ್ರೆ ಗುರ್ರ ಅಂತಾನೆ, ಕೇಕ್ ತಿಂದಾನೆ ಅಂತಾಳೆ ವಿನಂತಿ. ನೋಡೆ ನಾವ್ ಅನ್ಕೊಂಡಿದ್ ಕೆಲ್ಸ ಆಗ್ಲೇಬೇಕು, ನಮ್ಮ ಆಸೆ ಈಡೇರ್ಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. ಇಲ್ದೆ ಹೋದ್ರೆ ನಿನ್ ಕನ್ಸು ಕನ್ಸಾಗೆ ಉಳ್ದೇ ಹೋಗುತ್ತೆ ಅಂತಾಳೆ ಸಾವಿತ್ರಿ. ಇಲ್ಲ ಭದ್ರಮಾವನ್ನ ಮದ್ವೆ ಆಗಕ್ಕೆ ನಾನೇನ್ ಬೇಕಾದ್ರೂ ಮಾಡ್ತೀನಿ ಕಣವ್ವ ಅಂತಾಳೆ ವಿನಂತಿ. ಮ್ಯಾಕೆ ಕೇಕ್ನ ತಿನ್ಸಿ ನಾನು ಹೇಳ್ದಂಗ್ ಮಾಡು. ಸರಿ ಬಾ, 12 ಗಂಟೆ ಆಗಕ್ಕೆ ಇನ್ನಷ್ಟು 5 ನಿಮಿಷ ಐತೆ ಆಟಯ್ಯ. ಇವತ್ತೇನಾದ್ರೂ ಆಗ್ಲಿ ನಮ್ಮ ಉಪಾಯ ಫಲ ಕೊಡ್ಬೇಕು ಅಂತ ಹೇಳಿ ಕೇಕ್ನ ತಗೊಂಡು ಸಾವಿತ್ರಿಯನ್ನು ವಿನಂತಿ ಬರ್ತಾರೆ. ವಿನಂತಿ ನಡುಗ್ತಾ ಇರ್ತಾಳೆ. ಯಾಕೆ ಹಿಂಗ್ ನಡುಗ್ತಾ ಇದೀಯಾ ಅಂತ ಕೇಳ್ತಾಳೆ ಸಾವಿತ್ರಿ. ಅವ್ವ ಯಾಕೋ ಶಾನೆ ಭಯ ಆಯ್ತೈತೆ ಕಣವ್ವ ಅಂತಾಳೆ ವಿನಂತಿ. ನೋಡು ನೀನ್ ಧೈರ್ಯವಾಗಿದ್ರೆ ಈ ಹಟ್ಟಿಗೆ ಮಹಾರಾಣಿ ಹಂಗಿರ್ಬೋದು, ಇಲ್ಲ ಅಂದ್ರೆ ನನ್ನಂಗೆ ಯಾವ್ದೋ ಮೂಲೆಯಲ್ಲಿ ಬಿದ್ದಿರ್ಬೇಕಾಗ್ತದೆ, ಹೋಗಿ ಅಂತ ಕಳಿಸ್ತಾಳೆ ಸಾವಿತ್ರಿ. ವಿನಂತಿ ಭದ್ರ ಇರೋ ರೂಮ್ ಡೋರ್ನ ನಾಟ್ ಮಾಡ್ತಾಳೆ. ಭದ್ರ ಯಾರೋ ಅಂತ ಬಂದು ಬಾಗಿಲು ತೆಗಿತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.